ಇವೆಲ್ಲದರ ನಡುವೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಸಂಘರ್ಷ ತೀವ್ರತೆಯನ್ನು ಇಳಿಸುವ ಸಲುವಾಗಿ ಅಮೆರಿಕ ಸಂಧಾನದ ಪ್ರಸ್ತಾಪವೊಂದನ್ನು ಮುಂದಿಟ್ಟಿದೆ. ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಅಥವಾ ವಿದೇಶಾಂಗ ಸಚಿವ ಜೊತೆಗೆ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ಆಗಿರುವಂತಹ ಮಾರ್ಕೋ ರೂಬಿಯೋ, ಭಾರತದ ವಿದೇಶಾಂಗ ಸಚಿವ ಸುಬ್ರಹ್ಮಣ್ಯಂ ಜೈಶಂಕರ್ ಮತ್ತು ಪಾಕಿಸ್ತಾನದ ಸೇನೆಯ ಮುಖ್ಯಸ್ಥ ಆಸಿಮ್ ಮುನೀರ್ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಇದರ ಜೊತೆಗೆ ವಿಶ್ವದ ಅತ್ಯಂತ ಬಲಿಷ್ಠ ಸಂಘಟನೆ ಅಂತೇಳಿ ಕರೆಸಿಕೊಳ್ಳುವಂತಹ G7 7 ದೊಡ್ಡ ರಾಷ್ಟ್ರಗಳ ಸಂಘಟನೆ, ಅಮೆರಿಕ, ಜರ್ಮನಿ, ಇಟಲಿ, ಯುರೋಪಿಯನ್ ಯೂನಿಯನ್, UK ಇವುಗಳನ್ನು ಒಳಗೊಂಡಂತಹ 7 ಪ್ರಮುಖ ರಾಷ್ಟ್ರಗಳ ಸಂಘಟನೆ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷ ಕಡಿಮೆ ಆಗಬೇಕು, ಮಾತುಕತೆಯ ಮುಖಾಂತರ ನೀವು ಸಂಘರ್ಷವನ್ನು ಬಗೆಹರಿಸಿಕೊಳ್ಳಬೇಕು ಎನ್ನುವಂತಹ ಸಲಹೆಯನ್ನು ಕೊಟ್ಟಿದ್ದಾರೆ. ಇದರ ಜೊತೆಗೆ ಸೌದಿ ಅರೇಬಿಯಾ ಕೂಡ ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಸಂಧಾನ ಮಾಡುವಂತಹ ಮಾತುಕತೆಯನ್ನು ಮಾಡಿದೆ. ಇವತ್ತು ಸೌದಿ ಅರೇಬಿಯಾ ಕೊಟ್ಟಿರುವಂತಹ ಅಧಿಕೃತ ಮಾಹಿತಿಯ ಪ್ರಕಾರ ಮೇ 8ನೆಯ ತಾರೀಕು ಸೌದಿ ಅರೇಬಿಯಾದ ವಿದೇಶಾಂಗ ಸಚಿವರು ಅಲ್ಲಿನ ರಾಜರ ಸೂಚನೆಯ ಮೇರೆಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಸಂಘರ್ಷ ತಿಳಿಗೊಳಿಸುವ ಸಂಬಂಧ. ಇವತ್ತು ಮಾರ್ಕೋ ರೂಬಿಯೋ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತು ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿದ್ದಾರೆ. ನೀವಿಬ್ಬರು ಮಾತುಕತೆಯನ್ನು ಮಾಡಲಿಕ್ಕೆ, ಫಲಪ್ರದವಾದಂತಹ ಮಾತುಕತೆಯನ್ನು ಮಾಡಲಿಕ್ಕೆ ನೀವು ಸಿದ್ಧರಿದ್ದೀರಿ ಎನ್ನುವುದಾದರೆ ನಾವು ಅದಕ್ಕೆ ಬೇಕಾದಂತಹ ಪೂರಕ ವ್ಯವಸ್ಥೆಯನ್ನು ಮಾಡ್ತೀವಿ ಎನ್ನುವಂತಹ ಮಾತನ್ನು ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಆದರೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಒಂದು ಟ್ವೀಟನ್ನು ಮಾಡಿದ್ದಾರೆ. ಮಾರ್ಕೋ ರೂಬಿಯೋ ಅವರ ಜೊತೆಗಿನ ಮಾತುಕತೆಯ ಬಳಿಕ ನಮ್ಮ ಪ್ರತಿಕ್ರಿಯೆ ಏನಿದೆ ಅಂದರೆ ಭಾರತದ ಪ್ರತಿಕ್ರಿಯೆ ಯಾವತ್ತೂ ಹೊಣೆಗಾರಿಕೆಯಿಂದ ಕೂಡಿರುತ್ತೆ, ಜೊತೆಗೆ ನಮಗೆ ಯಾವ ರೀತಿ ನಮ್ಮ ಜೊತೆ ಬೇರೆಯವರು ವರ್ತಿಸುತ್ತಾರೋ ಅದಕ್ಕೆ ಪೂರಕವಾದಂತಹ ವರ್ತನೆ ನಮ್ಮ ಜೊತೆಗಿರುತ್ತೆ ಎನ್ನುವಂಥ ಅಂಶವನ್ನು ಮಾರ್ಕೋ ರೂಬಿಯೋ ಅಮೆರಿಕದ ವಿದೇಶಾಂಗ ಸಚಿವರಿಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಹೇಳಿದ್ದಾರೆ. ಅಂದರೆ ಪಾಕಿಸ್ತಾನದವರಿಗೆ ಸುಮ್ಮನಿರ ಕೇಳಿ ಅಂಥೇಳಿ, ಭಯೋತ್ಪಾದಕ ದಾಳಿಯನ್ನು ಮಾಡುವಂಥದ್ದು, ಭಯೋತ್ಪಾದಕರಿಗೆ ನೆರವನ್ನು ಕೊಡುವಂಥದ್ದು, ಅವರನ್ನು ಸಾಕುವಂತಹ ಕೆಲಸವನ್ನು ಬಿಟ್ಟರೆ ನಾವು ಪಾಕಿಸ್ತಾನದ ಜೊತೆಗೆ ಯಾವ ರೀತಿ ಇರಬೇಕು ಆ ರೀತಿ ಇರ್ತೀವಿ ಎನ್ನುವಂತಹ ಸಂದೇಶವನ್ನು ಮಾರ್ಕೋ ರೂಬಿಯೋ ಅವರಿಗೆ ಕೊಟ್ಟಿರುವಂಥದ್ದು. ಬಟ್ 3 ಕಡೆಯಿಂದ ಬಂದಿರುವಂತಹ ಸ್ಟೇಟ್ಮೆಂಟ್ ಇವತ್ತು. ಒಂದು ಅಮೆರಿಕ, ಎರಡನೆಯದ್ದು G7 ರಾಷ್ಟ್ರಗಳು. ಆ G7 ರಾಷ್ಟ್ರಗಳಲ್ಲಿ ಅಮೆರಿಕ ಇದೆ, ಇಟಲಿ, ಜರ್ಮನಿ, ಯುರೋಪಿಯನ್ ಯೂನಿಯನ್, UK, ಜಪಾನ್, ಫ್ರಾನ್ಸ್ ಮತ್ತು ಕೆನಡಾ ಇದೆ, ದೊಡ್ಡ ರಾಷ್ಟ್ರಗಳ ಸಂಘಟನೆ. ಮೂರನೆಯದ್ದು ಸೌದಿ ಅರೇಬಿಯಾದಿಂದಲೂ ಕೂಡ ಅಧಿಕೃತವಾಗಿ ಹೇಳಿಕೆ ಬಿಡುಗಡೆಯಾಗಿದೆ. ನಾವು ಭಾರತ ಮತ್ತು ಪಾಕಿಸ್ತಾನದ ಜೊತೆಗೆ ಸಂಘರ್ಷ ತಿಳಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀವಿ ಅಂತೇಳಿ. ಇತ್ತ ಪಾಕಿಸ್ತಾನದ ರಕ್ಷಣಾ ಸಚಿವ ಖವಾಜ್ ಕೊಟ್ಟಿರುವಂತಹ ಮಾಹಿತಿಗಳ ಪ್ರಕಾರ ಪ್ರತಿದಿನ ಪಾಕಿಸ್ತಾನ, ಸೌದಿ ಅರೇಬಿಯಾ, ಕತಾರ್, ಇರಾನ್ ಮತ್ತು ಅಮೆರಿಕದ ಜೊತೆಗೆ ಪ್ರತಿದಿನ, ಇದು ಪಾಕಿಸ್ತಾನದ ರಕ್ಷಣಾ ಸಚಿವರು ನಿನ್ನೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟು, ಪ್ರತಿದಿನ ನಾವು ಈ ರಾಷ್ಟ್ರಗಳ ಜೊತೆಗೆ ನೇರವಾದಂತಹ ಸಂಪರ್ಕದಲ್ಲಿದ್ದೀವಿ ಎನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಎಸ್ಕಲೇಷನ್ ಮಾಡಬೇಡಿ ಅಂತೇಳಿ ಪಾಕಿಸ್ತಾನಕ್ಕೆ ಕೊಡ್ತಾ ಇರುವಂತಹ ಸಲಹೆ. ಸೊ ಒಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 2 ರಾಷ್ಟ್ರಗಳು ಭಾರತ ಮತ್ತು ಪಾಕಿಸ್ತಾನ ತಮ್ಮ ಯುದ್ಧ ಸಂಘರ್ಷವನ್ನು ತಿಳಿಗೊಳಿಸಿ ಮಾತುಕತೆಯ ಮುಖಾಂತರ, ಅದು ಕೂಡ ಫಲಪ್ರದವಾದಂತಹ ಪಾಸಿಟಿವ್ ಮಾತುಕತೆಯ ಮುಖಾಂತರ ದೀರ್ಘಕಾಲದ ಭವಿಷ್ಯದ ಸಂಘರ್ಷವನ್ನು ತಿಳಿಗೊಳಿಸಬೇಕು ಅಂಥೇಳಿ ಸಲಹೆಗಳು ಕೇಳಿ ಬರ್ತಾ ಇವೆ. ಆದರೆ ಈ ಸಲಹೆಯನ್ನು ಕೇಳಬೇಕಾದಂತಹ ಜವಾಬ್ದಾರಿ ಪಾಕಿಸ್ತಾನದ್ದೇ ಹೊರತು ನಮ್ಮದಲ್ಲ. ಕಾರಣ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ನಮ್ಮದು ದಾಳಿ ಅಲ್ಲ, ಪ್ರತಿ ದಾಳಿ ಅಷ್ಟೇ.
ನಾವು ಅಟ್ಯಾಕ್ ಮಾಡ್ತಾ ಇಲ್ಲ, ನಾವು ರಿಟ್ಯಾಲಿಯೇಷನನ್ನು ಮಾಡ್ತಾ ಇದ್ದೀವಿ. ಹೀಗಾಗಿ ಈ ಬುದ್ಧಿ ಮಾತನ್ನು ಹೇಳಬೇಕಾಗಿರುವಂಥದ್ದು ಪಾಕಿಸ್ತಾನಕ್ಕೆ ಹೊರತು ಭಾರತಕ್ಕಲ್ಲ. ಸೊ ಇದು ಈ ಕ್ಷಣದ ಸುದ್ದಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ. ಇದು ಜನಸಾಮಾನ್ಯರ ಶಕ್ತಿ.